ಹಾಯ್ ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ರೋಹಿಣಿಯವ್ರಿಗೆ ನೋಟಿಸ್ ಬಂದಿರೋದ್ರಿಂದ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರ ಅಮ್ಮ ಬಂದು, ನೋಡು ರೋಹಿಣಿ, ನಿಮ್ಮ ಮಾವ ಮಾತ್ರನೇ ನಿಮಗೆ ಸಹಾಯಕ್ಕೆ ನಿಂತ್ಕೊಳ್ಳೋಕೆ ಸಾಧ್ಯ, ಹೋಗು ಅವರನ್ನೇ ನೀನು ಕ್ಷಮೆ ಕೇಳಿ ಹೆಂಗಾದರೂ ಮಾಡಿ ಒಪ್ಸಮ್ಮ ಅಂತ ಹೇಳ್ತಾರೆ. ರೋಹಿಣಿಯವರು ಇದೇ ಸರಿ ಅಂತ ಹೇಳಿ ರಂಗನಾಥ್ ಅವ್ರಿಗೆ ಫೋನ್ ಮಾಡ್ತಾರೆ. ಮಾವ, ನನ್ನ ಕ್ಷಮಿಸ್ಬಿಡಿ ಮಾವ, ನನ್ನ ಮತ್ತೆ ಆ ಮನೆಗೆ ಕರೆಸ್ಕೊಳ್ಳಿ ಅಂತ ಹೇಳ್ತಾರೆ. ರಂಗನಾಥ್ ಅವರು, ನೀನು ಏನೇ ತಪ್ಪು ಮಾಡಿರೋ ಕ್ಷಮಿಸ್ಬಿಡ್ತಿದ್ದೆ, ಆದರೆ ನೀನು ನನ್ನ ಪ್ರಾಣಕ್ಕೆ ಪ್ರಾಣ ಆಗಿರೋ ನನ್ನ ಮಗನ ಮೇಲೆ ಕೈ ಇಟ್ಟಿದ್ಯಾ, ನಾನು ಕ್ಷಮಿಸಲ್ಲ ಅಂತ ಹೇಳ್ತಾರೆ. ಮಾವ, ನಾನು ಎಷ್ಟು ಕೇಳ್ಕೊತಾ ಇದ್ರು ನಿಮಗೆ ಮನ್ಸು ಕರಗ್ತಿಲ್ವಲ್ಲ ಮಾವ ಅಂತಂದಾಗ, ನಿನ್ನನ್ನು ಮನೇಲಿ ಕರೆಸ್ಕೊಳ್ಳೋದು ಮಗ್ಲಲ್ಲಿ ಇಟ್ಕೊಂಡಂಗೆ ಕಣಮ್ಮ, ನೀನಂತೂ ನಮ್ಮ ಮನೆಗೆ ಬೇಡ ಅಂತ ಹೇಳ್ತಾರೆ. ರೋಹಿಣಿ ಅವರು, ನಿಮಗೆ ಹೇಗಿದೆ ಮಾವ ಮೈಗೆ ಅಂತ ಕೇಳ್ತಾರೆ. ಸೂರ್ಯ ಅವರು ಫೋನ್ ಕಿತ್ಕೊಂಡು, ಯಾರ ಜೊತೆ ಮಾತಾಡ್ತಿದೀಯಾ ನೀನು ಅಂತ ಬೈತಾರೆ. ನಮ್ಮ ಅಪ್ಪನ ಬಗ್ಗೆ ಮಾತಾಡೋಕ್ಕೆ ನಿನಗೆ ಎಷ್ಟು ಧೈರ್ಯ, ನಿನಗೆ ಎಷ್ಟಿರಬೇಕು ನಿನಗೆ ಅಂತ ಕೇಳ್ತಾರೆ. ಸೂರ್ಯ, ಇವತ್ತಿನ ಪರಿಸ್ಥಿತಿಗೆ ನೀನು ನಿನ್ನ ಹೆಂಡ್ತಿನೇ ಕಾರಣ, ನಿಮ್ಮಿಬ್ಬರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾರೆ. ನಿಮ್ಮ ಮನೇನ ನಾನು ಬೀದಿ ಪಾಲ್ ಮಾಡ್ದೇನೆ ಹೋದ್ರೆ ಕೇಳಿ ಅಂತ ಹೇಳ್ತಾರೆ. ರಂಗನಾಥ್ ಅವರು, ನೀನು ಏನು ಮಾಡ್ತೀಯ ನಾನು ನೋಡ್ತೀನಿ, ಏನು ಬೇಕಾದರೂ ಮಾಡುವಾಗು, ಆದರೆ ನೀನು ಮಾತ್ರ ಈ ಮನೆಗೆ ನಾವು ಬರೋಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಮುಂದೆ ಏನಾಗುತ್ತೆ ಅದನ್ನು ಕಾದು ನೋಡೋಣ. ನಾಳಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.